ಸರ್ ಹೇಳಿ ಸರ್. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ ಸರ್. ಸರ್ ಇತ್ತೀಚೆಗೆ ವಿಲನ್ಗಳು ಅಂದರೆ ಅದರಲ್ಲಿ ನೀವು ಒಬ್ಬರು ತುಂಬ ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ ನಾವು ರೆಗ್ಯುಲರ್ ಹಾಂ ಸರ್. ವೀಕ್ಲಿ ಸಿನಿಮಾಗಳು ನೋಡ್ತಾ ಇರ್ತೀವಿ. ತುಂಬ ಕಡೆ ಕಾಣಿಸ್ಕೊಳ್ತಿದ್ದೀರಾ. ಹೆಂಗಿದೆ ಲೈಫು, ಹೆಂಗೆ ಹೋಗ್ತಾ ಇದೆ ಸಿನಿಮಾ ಜರ್ನಿ ಎಲ್ಲ? ಸರ್ ಒಂದು ಮಟ್ಟಕ್ಕೆ ಹೋಗ್ತಾ ಇದೆ ಸರ್. ಈಗ ದೊಡ್ಡದಾಗೂ ಹೋಗ್ತಿಲ್ಲ, ಚಿಕ್ಕದಾಗೂ ಹೋಗ್ತಿಲ್ಲ, ಸ್ಟ್ರಗ್ಲಿಂಗ್ ಅನ್ನೋದು ಇದ್ದೇ ಇರ್ತದೆ. ಒಂದಷ್ಟು ಪ್ರಾಜೆಕ್ಟ್ಗಳು ನಡೀತಾ ಇದೆ, ಒಂದಷ್ಟು ಪ್ರಾಜೆಕ್ಟ್ಗಳು ರಿಲೀಸ್ ಆಗಿದೆ, ಒಂದಷ್ಟು ಸೀರಿಯಲ್ಸ್ಗಳು ಕೈ ಹಿಡಿದಿದೆ. ಹಾಗಾಗಿ ಜೀವನ ಒಂದು ಮಟ್ಟಕ್ಕೆ ಹೋಗ್ತಾ ಇದೆ ಸರ್. ಸೊ ರೀಸೆಂಟು ನಿಮ್ಮದು ಕೆಲಸ ಎಲ್ಲ ಯಾವ್ಯಾವ ಸಿನಿಮಾ ಮಾಡ್ತಾ ಇದ್ದೀರಾ ಮತ್ತು ರಿಲೀಸಿಗೆ ರೆಡಿ ಇರೋದು, ರಿಲೀಸ್ ಆಗಿರೋದು? ಹಾಂ ಸರ್ ರಿಲೀಸಿಗೆ ರೆಡಿ ಇರೋದು ಬಂದು KD ಮತ್ತು ಈಗ ಒಂದು ಆಯುಧ ಅಂತ ಒಂದು ಸಿನಿಮಾ. ಹಾಗೆ ಇನ್ನೊಂದಷ್ಟು ಸಿನಿಮಾಗಳು ರಿಲೀಸ್ ರೆಡಿ ಇದೆ ಸರ್. ಶೂಟಿಂಗ್ ಪ್ರೊಸೆಸ್ಸು ನಡೀತಾ ಇದೆ. ಅದು ಬಿಟ್ಟರೆ ರೆಗ್ಯುಲರಾಗಿ ಸೀರಿಯಲ್ಸ್ಗಳೆಲ್ಲ ಈಗ ರೇಣುಕಾ ಯಲ್ಲಮ್ಮ ಸೀರಿಯಲ್ ಮಾಡ್ತಾಯಿದ್ದೀನಿ, ಮತ್ತು ಒಂದಷ್ಟು ಸೀರಿಯಲ್ಸ್ಗಳೆಲ್ಲ ಮಾಡ್ತಾಯಿದ್ದೀನಿ ಸರ್. ಒಂದಷ್ಟು ಸೀರಿಯಲ್ಸ್ಗಳಲ್ಲಿ ಹೆಸರು ಕೂಡ ಕೊಟ್ಟು ರೀಸೆಂಟಾಗಿ ಜೋಡಿ ಅಕ್ಕಿ ಅಂತ ಒಂದು ಸೀರಿಯಲ್ ಮಾಡಿದೆ. ಅದೊಂದು ಅದ್ಭುತವಾದ ಕ್ಯಾರೆಕ್ಟ್ರು. ನನಗೆ ಆ್ಯಕ್ಚುಲಿ ಸೀರಿಯಲ್ಲು ಜಾಸ್ತಿ ಕೈ ಹಿಡಿದಿದೆ. ಜನ ಎಲ್ಲ ಜಾಸ್ತಿ ನನ್ನನ್ನು ಲೈಕ್ ಮಾಡೋದು ಸೀರಿಯಲ್ಸಿಂದ ಜಾಸ್ತಿ ಲೈಕ್ ಮಾಡ್ತಾಯಿದ್ದಾರೆ. ಅದೇ ಸರ್, ಸಿನಿಮಾಗಳಲ್ಲೂ ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡಿದ್ದೀರಾ. ರಾಜ್ ಬಿ ಶೆಟ್ಟಿ ಅವರು, ರಕ್ಷಿತ್ ಶೆಟ್ಟಿ, ದರ್ಶನ್ ಸರ್, ಈ ಥರ ತುಂಬ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ. ಸೊ ಅದೆಲ್ಲ ಹೆಂಗೆ ಅನಿಸುತ್ತೆ ಸರ್ ನಿಮಗೆ? ದೊಡ್ಡ ಕಲಾವಿದರ ಜೊತೆಗೆ ಚಿಕ್ಕದಾಗಿರಲಿ ಅದು ತೆರೆ ಹಂಚ್ಕೊಳ್ಳೋದು ಎಷ್ಟೋ ಜನರ ಕನಸಾಗಿರುತ್ತೆ. ಹೌದು ಸರ್ ಅದೇ ಖಂಡಿತವಾಗ್ಲೂ ಖುಷಿ ಇದೆ ಸರ್. ಯಾಕಂದರೆ ಮೊದಲನೇ ಸಿನಿಮಾ ನಾವು ಬಂದಿದ್ದೇ ಇಂಡಸ್ಟ್ರಿಗೆ ದರ್ಶನ್ ಸರ್ ಸಿನಿಮಾ, ಸಂಗೊಳ್ಳಿ ರಾಯಣ್ಣ ಸಿನಿಮಾದಿಂದ. ಅದು ಎಲ್ಲೋದ್ರೂ ಹೇಳ್ಕೊಳ್ಳೇಬೇಕು, ಯಾಕಂದರೆ ಅಲ್ಲಿಂದನೇ ಬಂದಿದ್ದು ನಾನು. ಅದು ಖಂಡಿತವಾಗ್ಲೂ ಖುಷಿ ಇದೆ. ಮತ್ತು ಎಲ್ಲರ ಜೊತೆನೂ ವರ್ಕ್ ಮಾಡಿದ್ದಕ್ಕೆ ಅದಕ್ಕೂ ಒಂದು ಒಳ್ಳೆ ಖುಷಿ ಇದೆ. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತು ಸ್ಟಾರ್ ನಟರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಈ ರೀಸೆಂಟಾಗಿ 45 ಸಿನಿಮಾ ವರ್ಕ್ ಮಾಡಿದೆ. ಆ ಟ್ರೈಲರ್ಗಳು ಕೂಡ ಒಂದು ಒಳ್ಳೆ ಅದ್ಭುತವಾಗಿ ಶಾರ್ಟ್ ಹಾಕಿದ್ದು ನಮ್ಮ ಅರ್ಜುನ್ ಜನ್ಯ ಸರ್. ಅದ್ಭುತವಾಗಿ ಚೆನ್ನಾಗಿತ್ತು ಕ್ಯಾರೆಕ್ಟರ್, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತು ನನಗೆ ಕ್ಯಾರೆಕ್ಟರ್ ಬಗ್ಗೆ. ಮತ್ತು ಬಾನಾದರಲ್ಲಿ ಗಣೇಶ್ ಸರ್ ಜೊತೆ ವರ್ಕ್ ಮಾಡಿದೆ, ನೆಗೆಟಿವ್ ಶೇಡು. ಮತ್ತು ಒಂದು ಸರಳ ಪ್ರೇಮಿಕತೆ ವಿನಯ್ ರಾಜ್ಕುಮಾರ್ ಸರ್ ಜೊತೆ ವರ್ಕ್ ಮಾಡಿದೆ. ಹಾಗೆ ಯಜಮಾನ ಸಂಗೊಳ್ಳಿ ರಾಯಣ್ಣ ದರ್ಶನ್ ಸರ್ ಜೊತೆ, ಮತ್ತು ಧನ್ವೀರ್ ಅವ್ರ ಜೊತೆ ಒಂದು 2 ಸಿನಿಮಾ ವರ್ಕ್ ಮಾಡಿದೆ. ರಾಜ್ ಬಿ ಶೆಟ್ಟಿ ಸರ್ ಕಾಂಬಿನೇಷನಲ್ಲಿ 45 ವರ್ಕ್ ಮಾಡಿದಾಗಲೂ ಅದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಮತ್ತು ನಮ್ಮ ರಕ್ಷಿತ್ ಶೆಟ್ಟಿ ಸರು ಅವ್ರದ್ದು ಅವನೇ ಶಿವಣ್ಣರನ್ನ ವರ್ಕ್ ಮಾಡಿದೆ. ಹೀಗೆ ಎಲ್ಲ ಸ್ಟಾರ್ ನಟರುಗಳ ಜೊತೆ ವರ್ಕ್ ಮಾಡಿರೋದು ನನಗೊಂದು ತುಂಬ ಖುಷಿ ಇದೆ ಸರ್. ಇನ್ನೂ ಹೆಚ್ಚು ಹೆಚ್ಚು ಪಾತ್ರಗಳನ್ನು ಮಾಡಬೇಕು ಅನ್ನೋದೊಂದು ಆಸೆನೂ ಕೂಡ ಇದೆ ಸರ್. ಸೊ ಸಿನಿಮಾ ಅವಕಾಶಗಳೆಲ್ಲ ಹೆಂಗೆ ಸಿಗ್ತಾ ಇದೆ ಸರ್ ನಿಮಗೆ? ಅಂದರೆ ಒಂದು ಸಿನಿಮಾ ಶುರು ಆಗ್ತಾ ಇರ್ಬೇಕಾರೆ ಹಾಂ ಸರ್, ನಿಮ್ಮನ್ನು ನೆನಪು ಮಾಡ್ಕೊಂಡು ಹೆಂಗೆ ಕರೀತಾರೆ ಅಥವಾ ಹೆಂಗೆ ಅವಕಾಶ ಸಿಗ್ತಾ ಇದೆ ನಿಮಗೆ? ಸರ್ ಅದು ಖಂಡಿತವಾಗ್ಲು, ಯಾಕೆಂದರೆ ಒಂದು 12 ವರ್ಷದಿಂದ ಇಂಡಸ್ಟ್ರಿ ಇರೋ ಕಾರಣ ಒಂದಷ್ಟು ಪರಿಚಿತ ಇದ್ದಾರೆ ಎಲ್ರಿಗೂ. ಮತ್ತು ನಾನು ಕೂಡ ಅವ್ರಿಗೆ ಪರಿಚಯ ಇರೋದ್ರಿಂದ, ಅವರು ಕೂಡ ನನಗೆ ಪರಿಚಯ ಇರೋದ್ರಿಂದ ಕೆಲವರು ನಮ್ಮನ್ನು ನೆನೆಸ್ಕೊಂಡು ಕೂಡ ಕರೀತಾರೆ. ಯಾಕಂದರೆ ಹಿಂದೆ ಒಂದಷ್ಟು ಸಿನಿಮಾಗಳು ಮಾಡಿರ್ತೀವಿ, ಆಮೇಲೆ ಸೀರಿಯಲ್ ಆಲ್ಮೋಸ್ಟ್ ರೆಗ್ಯುಲರಾಗೇ ಮಾಡ್ತಾ ಇರ್ತೀನಿ. ಅವ್ರಿಗೆ ನೆನಪಿದ್ದೇ ಇರ್ತೀನಿ ನಾನು ಖಂಡಿತವಾಗ್ಲೂ. ಆಮೇಲೆ ನಾನು ಎಲ್ರಿಗೂ ಡೈಲಿ ಫಾಲೋಅಪ್ ಇದ್ದೇ ಇರ್ತೀನಿ. ಯಾಕಂದ್ರೆ ನನ್ನ ಕೆಲಸ ಇಂಡಸ್ಟ್ರಿ ಬಿಟ್ಟರೆ ಬೇರೆ ಯಾವ ಕೆಲಸನೂ ಇಲ್ಲ, ಇದನ್ನೇ ನಂಬ್ಕೊಂಡಿದ್ದೀವಿ. ಹಾಗಾಗಿ ಕೆಲವ್ರನ್ನ ನಾವೇ ಫಾಲೋಅಪ್ ಕೂಡ ಮಾಡ್ತೀವಿ. ಫಾಲೋಅಪ್ ಮಾಡೋದಕ್ಕೆ ನಾನೇನು ಇದು ಮಾಡೋಕ್ಕೆ ನನ್ನ ಕೆಲಸ ಅದು, ನನ್ನ ಧರ್ಮ ಅದು, ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಈ ನಿಟ್ಟಿನಲ್ಲಿ ನನಗೆ ಒಳ್ಳೊಳ್ಳೆ ಅವಕಾಶಗಳು ಕೂಡ ಬರ್ತಾಯಿದ್ದಾವೆ ಸರ್. ಸೊ ನೀವು ನೆಕ್ಸ್ಟ್ ಸಿನಿಮಾ ಯಾವುದು ಏನು ಅಂತಂದರೆ KD ಬಗ್ಗೆನೇ ಹೇಳಿ. ಹೌದು ಸೊ ಅದೇ ಟ್ರೆಂಡಿಂಗ್ ಕಾಂಟ್ರವರ್ಸಿ KDದು. ಹಾಂ ಸರ್. ಸೊ ಆ ಸಾಂಗ್ ಬಗ್ಗೆ ನೀವೇನು ಹೇಳ್ತೀರಾ ಸಿನಿಮಾ ತಂಡದಲ್ಲಿ ಒಬ್ಬರಾಗಿ? ಸರ್ ಸಿನಿಮಾ ತಂಡದ ಒಬ್ಬನಾಗಿ ಆ ಥರ ಲಿರಿಕ್ಸು ಅಂದರೆ ತುಂಬ ಸಿನಿಮಾಗಳಲ್ಲಿ ತುಂಬ ಸಾಂಗ್ಗಳಲ್ಲಿ ಬಂದಿದೆ. ಇದೇನು ಹೊಸದೇನಲ್ಲ, ತುಂಬ ಸಾಂಗ್ಗಳಲ್ಲಿ ಬಂದಿದೆ. ಬಟ್ ಆವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಪ್ರಶ್ನೆ ಮಾಡೋರದ್ದು ಯಾವ ರೂಟು ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಎಲ್ಲರೂ ಕೆಲವೊಂದು ಸಾಂಗ್ಸ್ಗಳನ್ನ, ಕೆಲವೊಂದು ಇದನ್ನು ಒಬ್ಬರು ನೆಗೆಟಿವ್ಗೆ ತೊಗೊತಾರೆ, ಪಾಸಿಟಿವ್ಗೆ ತೊಗೊತಾರೆ. ನಾವು ಎರಡನ್ನೂ ತಪ್ಪು ಅನ್ನೋಕ್ಕಾಗಲ್ಲ. ಇದನ್ನು ದೊಡ್ಡ ಮಟ್ಟದಲ್ಲಿ ದೊಡ್ಡವ್ರು ಯಾರು ಇರ್ತಾರೆ ಅವರೇ ನೋಡ್ಕೋಬೇಕು. ಇದನ್ನು ನಾನೊಬ್ಬ ಕಲಾವಿದನಾಗಿ ಇಷ್ಟು ಹೇಳ್ಬೋದು. ಅದರಲ್ಲಿ ಒಂದು ಪಾತ್ರ ಕೊಟ್ಟಿದ್ದಾರೆ. ನಾನು ಪ್ರೇಮ್ ಸರ್ವಾಗಿ ವೈಯಕ್ತಿಕವಾಗಿ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರಿಗೂ. ಒಂದು ಚಿಕ್ಕದಾಗಿ ಬಂದ್ರೂ ಪಕ್ಕಾ ರಿಜಿಸ್ಟರ್ ಕ್ಯಾರೆಕ್ಟರ್. ಯಾಕಂದ್ರೆ ಸಂಜಯ್ ದತ್ ಅವ್ರ ಕಾಂಬಿನೇಷನ್ ನನ್ನ ಕ್ಯಾರೆಕ್ಟರ್ ಇರೋದು ಒಂದು ಚೆನ್ನಾಗಿದೆ, ಪಕ್ಕಾ ಅದು ರಿಜಿಸ್ಟರ್ ಆಗೇ ಆಗುತ್ತೆ. ಇಷ್ಟು ಹೇಳ್ಬೋದು ಸರ್. ಹೆಂಗಿರ್ತಾರೆ ಸಂಜಯ್ ದತ್ ಅವರು ಸೆಟ್ಟಲ್ಲೆಲ್ಲ? ಸೂಪರ್ ಸ್ಟಾರ್ ಬಾಲಿವುಡ್ ಸರ್ ಖಂಡಿತವಾಗ್ಲೂ ನಾನು ಹೆಚ್ಚು ಕಡಿಮೆ ಒಂದು 10 ಡೇಸ್ ವರ್ಕ್ ಮಾಡಿದೆ KD ಸಿನಿಮಾದಲ್ಲಿ. ಆಮೇಲೆ ನನಗೂ ಅವ್ರಿಗೂ ಆ್ಯಕ್ಚುಲಿ ಒಂದು ಫೈಟ್ ಕಾಂಬಿನೇಷನ್ ಇದೆ ನನಗೂ ಅವ್ರಿಗೂ. ಸೊ ನನಗೇನು ಆ ಥರ ಈಗ ಅದು ಬಾಲಿವುಡ್ಡು ದೊಡ್ಡ ಸ್ಟಾರು ಆ ಥರ ಬೇರೆ ಆ ಥರ ಏನೂ ಅನ್ನಿಸ್ಲಿಲ್ಲ ಸರ್. ತುಂಬ ಸಿಂಪ್ಲಿಸಿಟಿ. ನಮ್ಗಳ ಜೊತೆ ಕಾನ್ವರ್ಜೇಷನ್, ಈಗ ಫೈಟ್ ಕಾಂಬಿನೇಷನ್ ಮಾಡಬೇಕಾದಾಗ ಹೊಡೆದಾಟಗಳ ಸನ್ನಿವೇಶ ಟೈಮಲ್ಲಿ ಅವ್ರು ನಮ್ಮ ಜೊತೆ ಮಾಮೂಲಿ ಸಿಂಪ್ಲಿಸಿಟಿಗೆ ಇದ್ದರು. ಮತ್ತು ಕೋಆರ್ಡಿನೇಷನ್ನು, ಮಾತಾಡ್ಕೊಳ್ಳೋ ರೀತಿ ಆಗಿರ್ಬೋದು. ಅವ್ರು ಯಾಕಂದ್ರೆ ನಮಗೆ ಭಾಷೆ ಬರ್ತಿಲ್ಲ, ನನಗೆ ಹಿಂದಿ ಭಾಷೆ ಬರ್ತಾ ಇರಲಿಲ್ಲ. ಬಟ್ ಅವರು ಒಂದು ಹೇಳೋ ಕನ್ವೆ ರೀತಿ ನನಗೆಲ್ಲ ಅರ್ಥ ಆಗ್ತಾಯಿತ್ತು. ನನಗೆ ಆ ಥರ ಏನು ಅನ್ನಿಸ್ಲಿಲ್ಲ ಸರ್ ಅವ್ರ ಬಗ್ಗೆ. ಈ ವಿಲನ್ ಅಂದರೆ ಫೈಟ್ಗಳು ಕಲಿಬೇಕು. ನೀವು ಫೈಟ್ ಕಲ್ತಿದ್ದೀರಾ ಅಥವಾ ಸಿನಿಮಾ ರಂಗದಲ್ಲಿ ಇದ್ದು ನೀವು ಫೈಟ್ ಮಾಡ್ತಾ ಇರೋದು ಸರ್ ಹೆಂಗೆ? ಸರ್ ಇಲ್ಲ ಸರ್, ಅದಕ್ಕೆ ಒಂದು ತರಬೇತಿ ಪಡೆದಿದ್ದೆ ನಾನು. ಆ್ಯಕ್ಚುಲಿ ಅದ್ರ ಬಗ್ಗೆ ಟಚ್ ಇತ್ತು ನನಗೆ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಗೋಡೆಗಳ ಮೇಲೆ ಗೋಡೆ ಜಂಪ್ ಮಾಡೋದು, ಆಮೇಲೆ ಬೀಳೋದು, ಹೇಳೋದು, ಇದೆಲ್ಲ ಚಿಕ್ಕ ವಯಸ್ಸಿಂದನೇ ಮಾಡ್ತಾಯಿದ್ದೆ, ಟಚ್ ಇತ್ತು. ಆ ಕಾರಣವಾಗಿ ಭಯ ಅನ್ನೋದು ಇರಲಿಲ್ಲ ನನಗೆ. ಅದಾದ ನಂತರ ಜಿಮ್ನಾಸ್ಟಿಕ್ ಜಾಯ್ನ್ ಆದೆ. ಅಲ್ಲಿ ನನಗೆ ಸ್ವಲ್ಪ ಇನ್ನೂ ಈಸಿ ಆಗೋಯಿತು. ವಾಲ್ ಸಮ್ಮರು, ಫ್ರಂಟ್ ಕಟ್ಟು, ಬ್ಯಾಕ್ ಸಮ್ಮರು, ಬ್ಯಾಕ್ ಲಿಫ್ಟ್ ಎಲ್ಲ ಹೊಡಿತಾ ಇದ್ದೆ. ಅದು ನನಗೆ ಇಲ್ಲೆಲ್ಲ ಒಂದು ಕಡೆ ಫೈಟ್ ಮಾಡುವಾಗ ಆ್ಯಸ್ ಯೂಶ್ವಲ್ ನಾನು ಫೈಟ್ರ್ ಅಲ್ಲ, ಆದರೂ ಆರ್ಟಿಸ್ಟ್ ಆದ್ರೂ ಕೂಡ ಫೈಟ್ ಮಾಡಿದ್ರೆ ನನಗೆ ಭಾಳ ಈಸಿ ಇದೆ, ಮಾಡ್ತೀನಿ ಸರ್.
ಅದೇ ದರ್ಶನ್ ಸರ್ ಜೊತೆ ಕೆಲಸ ಮಾಡಿದ್ದೀರಾ, ಎಲ್ಲ ಕಲಾವಿದರು ಅವರ ಇಶ್ಯೂ ಬಗ್ಗೆ ಮಾತಾಡಿದ್ದಾರೆ. ಹಾಂ ಸರ್. ಸೊ ನೀವು ಏನು ಹೇಳ್ತೀರಾ? ಪ್ರೆಸೆಂಟ್ ಅವರು ತುಂಬ ದಿನ ಆಗಿದೆ ಹಾಂ ಸರ್. ನಿಮ್ಮನ್ನು ಮೀಟ್ ಮಾಡಿ ಅಥವಾ ಕಲಾವಿದರನ್ನ ಎಲ್ಲರನ್ನೂ ಮೀಟ್ ಮಾಡಿ ಸಿನಿಮಾ ಸೆಟ್ಟಿಗೆ ಅವ್ರು ಬಂದು ಸೊ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀರಾ, ಏನು ಹೇಳ್ತೀರಾ? ಸರ್ ಖಂಡಿತವಾಗ್ಲೂ ತುಂಬ ಮಿಸ್ ಮಾಡ್ಕೊತೀನಿ ಸರ್. ಯಾಕಂದರೆ ಅವ್ರದ್ದು ಪರ್ಸ್ನಲ್ ಇಶ್ಯೂಸ್ ಅನ್ನೋದನ್ನು ಬಿಟ್ಟು ಇಂಡಸ್ಟ್ರಿ ತುಂಬ ಮಿಸ್ ಮಾಡ್ಕೊತಾ ಇದೆ ದರ್ಶನ್ ಸರ್ನ. ಯಾಕಂದರೆ ಅವ್ರ ಸಿನಿಮಾ ಫಸ್ಟ್ ಸಿನಿಮಾ ಬಂದಾಗಲೂ ನಮಗೆ ಅವ್ರು ಕೊಟ್ಟ ದುಡ್ಡೆಲ್ಲ ನಾನು ಬೈಕ್ ತೊಗೊಂಡಿದ್ದು, ಅದರಲ್ಲೇ ಓಡಾಡಿದ್ದು, ಅದೆಲ್ಲ ನೆನಪುಗಳಿದೆ ನನಗೆ. ಹಾಗೆ ಯಜಮಾನ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರು, ಒಂದೇ ಫೈಟ್ ಆದ್ರೂ ಒಂದು ಅದ್ಭುತವಾದ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಅದು ಅವ್ರ ಪವರು. ಈಗ ಅವ್ರದ್ದು ಏನೇ ಪರ್ಸ್ನಲ್ ಇಶ್ಯೂಸ್ ಆದ್ರೂ ಅದೇನಿದ್ರು ಕಾನೂನು ನೋಡ್ಕೊಳ್ಳುತ್ತೆ ಖಂಡಿತವಾಗ್ಲೂ. ಅವ್ರು ಒಳಗಿರೋದು ಖಂಡಿತವಾಗ್ಲೂ ನನಗೂ ಒಂಥರ ಬೇಜಾರಿದೆ. ಏನೋ ಒಂದು ಕಳ್ಕೊಂಡಿರೋ ಅಂತ ಒಂದು ಫೀಲ್ ಇದೆ. ಈಗ ಅವ್ರ ಸಿನಿಮಾ ಇಂಡಸ್ಟ್ರಿ ಇದ್ದರೆ ಅಟ್ಲೀಸ್ಟ್ ಇನ್ನೊಂದೆರಡು ಸಿನಿಮಾ ಬಂದಿರೋದು, ಅವ್ರ ಜೊತೆ ನಾವು ವರ್ಕ್ ಮಾಡ್ತಿದ್ವೋ ಇಲ್ವೋ, ಬಟ್ ಅವ್ರ ಮೇಲೆ ಒಂದು ಅಭಿಮಾನಿಗಳಲ್ಲಿ ನಾನು ಕೂಡ ಒಬ್ಬ. ಕಾನೂನು ರೀತಿಯಲ್ಲಿ ಅದೇನಿದೆ ಅದನ್ನು ಕಳ್ಕೊಂಡು, ಅಂದರೆ ತೊಳ್ಕೊಂಡು ಕಳಂಕನ ಅವ್ರು ಹೊರಗಡೆ ಬಂದರೆ ನಮಗೂ ಒಂದು ಖುಷಿ ಆಗುತ್ತೆ ಸರ್. ಅದು ಕಾನೂನಿನ ರೀತಿಯಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.